ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಗ ಬೇಗ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಮಾರ್ನಿಂಗ್ ಟು 6 ಏನು ಮಾಡ್ತೀನಿ ಅಂತ ಸಣ್ಣ ಬ್ಲಾಗ್ ಮಾಡಿದ್ದೀನಿ ನೋಡಿ. ಸಪೋರ್ಟ್ ಮಾಡ್ತಾಯಿರಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿದ್ಕೋತೀನಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ 6 ಗಂಟೆ ನೋಡಿ, ಫುಲ್ಲು ಕತ್ಲೆ ಇದೆ. 6 ಗಂಟೆಗೆ ಎದ್ದಿದ್ದೀನಿ. ಎದ್ದು ಬಾಗಿಲು ತೊಳೆಯೋಣ ಅಂತ. ಇವತ್ತು ಗುರುವಾರ, ಇವತ್ತಿನ ಬ್ಲಾಗ್ ಆಗಿರುತ್ತೆ ಗುರುವಾರದ್ದು. ಇಲ್ಲಿ ಬಾಗಿಲು ತೊಳಿತಾ ಇದ್ದೀನಿ. ತುಂಬ ಚಳಿ 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 ಅಂದರೆ ಆ ನೀರು ಕೂಡ ಮುಟ್ಟೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಚಳಿ. ಇದು ಬಾಗಿಲೆಲ್ಲ ತೊಳೆದು 6:15 ಆಯಿತು. ಅಷ್ಟೊತ್ತಿಗಾಲೇ ಬೆಳಕಾಗ್ತಾಯಿತ್ತು. ನೋಡಿ, ಈ ಥರ ಇದೆ ವೆದರು. ನೋಡಿ, ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಬಾಗಿಲೆಲ್ಲ ತೊಳೆದು. ಇದು ನಮ್ಮನೆ ತುಳಸಿ ಕಟ್ಟೆ, ಎರಡಿದೆ ಪಾರ್ಟ್ಸು, ಎರಡೂ ಪಕ್ಕದಲ್ಲಿ ಇಟ್ಟಿದ್ದೀನಿ. ಒಂಥರ ಖುಷಿ, ರಂಗೋಲಿ ಬಿಡಬೇಕು ಮನೆ ಮುಂದೆ ಅಂದರೆ. ಎಲ್ಲರಿಗೂ ಖುಷಿ ಇರುತ್ತೆ. ಎಲ್ಲರೂ ಬೇಗ ಎದ್ದು ಆದಷ್ಟು ಹೆಣ್ಮಕ್ಳು ಮನೆ ಮುಂದೆ ರಂಗೋಲಿ ಬಿಡಿ, ತುಂಬ ಒಳ್ಳೆಯದು. ಮತ್ತು ಅದೆಲ್ಲ ಬಿಟ್ಟಾದಮೇಲೆ ಮನೆ ಒಳಗಡೆ ಬಂದು ಅಡುಗೆ ಮನೆ ಕೆಲಸ ಮಾಡ್ತಾಯಿದ್ದೆ. ಅಡುಗೆ ಮನೆಯಲ್ಲಿ ಫಸ್ಟು ಗ್ಯಾಸ್ ಒರೆಸ್ಕೋಬೇಕು. ತಿಂಡಿ ಮಾಡಿ, ಕಾಫಿ ಮಾಡಿ, ಏನೇ ಮಾಡೋದಕ್ಕೂ ಮುಂಚೆ ಅಗ್ನಿ ದೇವತೆನ ಫಸ್ಟು ಅದು ಗ್ಯಾಸ್ ಏನಿರುತ್ತೆ ಒಲೆ, ಅದನ್ನು ನೀಟಾಗೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ಟವ್ ಹಚ್ಚಿ. ಅನ್ನಪೂರ್ಣೇಶ್ವರಿ ಅಡುಗೆ ಮನೇಲಿ ಇರ್ತಾರಂತೆ, ಮತ್ತು ಅಗ್ನಿ ದೇವತೆ ಖುಷಿಯಾಗುತ್ತೆ. ಹಂಗಾಗಿ ಒಲೆ ಹಚ್ಚೋದಕ್ಕೂ ಮುಂಚೆ ಸ್ಟವ್ ಎಲ್ಲ ಒರೆಸಿ ನೀಟಾಗಿ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಒಲೆ ಹಚ್ಚಿ, ಒಲೆ ಎಲ್ಲ ಒರೆಸಾದ್ಮೇಲೆ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ನಾನು ಪ್ರತಿದಿನ ಹಿಂಗೆ ಮಾಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಒಂದೊಂದು ಟೈಮಲ್ಲಿ ನಾನು ಹೆಂಗೆ ಒರೆಸಿರ್ತೀನಿ ಹಂಗೆ ಇರುತ್ತೆ ಗ್ಯಾಸು. ನಾವು ಎಷ್ಟು ನೀಟಾಗಿ ಇಟ್ಕೊತೀವಿ ಅದ್ರ ಮೇಲೆ ಡಿಪೆಂಡು. ಎಲ್ಲ ಗ್ಯಾಸೆಲ್ಲ ಒರೆಸಾದ್ಮೇಲೆ ಸ್ವಲ್ಪ ಪಾತ್ರೆ ಇತ್ತು, ನೈಟ್ ತೊಳೆದಿಟ್ಬಿಡ್ತೀನಿ. ಆಲ್ಮೋಸ್ಟ್ ನಾನು ನೈಟೇ ಪಾತ್ರೆ ತೊಳೆದಿಟ್ಬಿಡ್ತೀನಿ. ಬಟ್ ನೈಟು ಸ್ವಲ್ಪ ನನಗೆ ಯಾಕೋ ಫುಲ್ಲು ತಲೆನೋವು ಇದ್ದ ಕಾರಣ ನಾನು ಪಾತ್ರೆ ತೊಳಿಲಿಲ್ಲ. ಅದು ನೈಟ್ ತಿಂದು 2 ತಟ್ಟೆಗಳು ಅಷ್ಟೇ ಇದ್ದಿದ್ದು, ಅದು ನನಗೆ ಇಟ್ಟಿದ್ದೆ ಆಗಲ್ಲ ಅಂತೇಳಿ ಅದನ್ನು ಸ್ವಲ್ಪ ಹಂಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ಏನಾದರೂ ಸಣ್ಣ ಪುಟ್ಟ ಬಟ್ಟಲು ಅದು ಇದು ಇರುತ್ತಲ್ಲ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಂಕೆಲ್ಲ ನೀಟಾಗಿ ಉಜ್ಜಿ ಪ್ರತಿದಿನ ಕ್ಲೀನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕೆಂದರೆ ನಾನು ಅಡುಗೆ ಮನೇಲಿ ಎಷ್ಟು ನೀಟಾಗಿಟ್ಟರೂ ಸಾಕಾಗಲ್ಲ. ಎಲ್ಲ ತೊಳೆದಾಯಿತು. ತೊಳೆದಾದ್ಮೇಲೆ ಸಿಂಕೆಲ್ಲ ಉಜ್ಜಿ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸೋಣ ಅಂತ ಹೋದೆ. ಮತ್ತು ಇಲ್ಲಿ ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸಿ ಎಲ್ಲ ಒರೆಸಿ ಪೂಜೆಗೆ ರೆಡಿ ಮಾಡ್ಕೊತೀನಿ. ಬನ್ನಿ. ಎಷ್ಟೇ ಪೂಜೆ ಪುನಸ್ಕಾರ ಬೆಳಗ್ಗೆ ಎದ್ದು ಕೆಲಸ ಅಂತ ಎಲ್ಲ ಮಾಡೋಕೆ ಹೊರಟಾಗಲೂ ಆಯಾಸ ಆಗೇ ಆಗುತ್ತಲ್ವ. ನಮಗೆ ಅಂತ ಸ್ವಲ್ಪ ಟೈಮ್ ಬೇಕಲ್ಲ. ಇನ್ನು ಸ್ವಲ್ಪ ಎಲ್ಲ ಕೆಲಸ ಮಾಡಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಬಿಸಿನೀರು ಕುಡಿತಾ ಇದ್ದೀನಿ. ಬಿಸಿನೀರೆಲ್ಲ ಕುಡ್ತಾ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ತಿಂಡಿ ಮಾಡೋಣ ಅಂತೇಳಿ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ತರಕಾರಿ ಹೆಚ್ಕೊಂಡು ಉಪ್ಪಿಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ನೀವೆಲ್ಲ ನಿಮ್ಮ ಮನೇಲಿ ಏನೇನು ತಿಂಡಿ ಮಾಡಿದ್ರಿ ಗುರುವಾರ ಏನೇ ಹೇಳಿ? ಎಷ್ಟೇ ಸರ್ವಿಸ್ ಇದ್ರೂ, ಎಷ್ಟೇ ವರ್ಷ ನಾವು ಅಡುಗೆ ಮಾಡೋಕ್ಕೆ ನಿಂತ್ಕೊಂಡ್ರು ಒಬ್ಬರೇ ಅಂದರೆ ಸ್ವಲ್ಪ ಭಯನೇ ಆಗುತ್ತೆ. ನನಗೆ 10 ವರ್ಷ ಆಗಿದ್ರೂ ಈಗಲೂ ಒಬ್ಬರನ್ನೇ ಹಾಕಬೇಕು ಅಂತ ಸ್ವಲ್ಪ ಭಯ ಆಗುತ್ತೆ. ಅದು ಸಿಡಿಬೇಕಾದ್ರೆ ಚಿಕ್ಕ ಮಕ್ಳು ಥರ ಹಿಂದೆ ಹೋಗಿ ನಿಂತ್ಕೋತೀನಿ. ನೀವು ಹಂಗೆ ಮಾಡ್ತೀರಾ? ತಿನ್ನಲ್ಲ, ಅದು ಸುಮ್ಮನೆ ಆಸೆ ಮಾಡೋದಷ್ಟೇ. ಇವರು ನನ್ನ ಪತಿ ದೇವರು ಮುಖವನ್ನು ತೋರಿಸುವುದಿಲ್ಲ. ಎತ್ರಿ ಮುಖನ ಆಯ್ ಮಾಡ್ರಿ ರೀ ರೀ ಆಯ್ ಮಾಡಿ. ಓ, ವಿಡಿಯೋ ಬರಲ್ಲ. ನಾಚ್ಕ ಓಡಾಡ್ತಾರೆ. ಇವತ್ತೇನೋ ಉಪ್ಪಿಟ್ಟು ಮಾಡಿದ್ದೀನಲ್ಲ, ಅದು ಆಯ್ ಮಾಡಬೇಕು ಅಂತ ಅನಿಸ್ತೈತೆ. ತಿಂತು ರೀ, ಯಾಕ್ರಿ? ಹುರ್ಬಿಟ್ಟು ಹಾಕಿ ತಿನ್ನುತ್ತೆ. ಹೊಟ್ಟೆ ಹಸ್ತೈತೆ, ಅಲ್ಲಿ ಹಾಕಿದ್ದೀನಿ ಮೊಸರನ್ನ, ಆದರೂ ತಿಂತಾಯಿಲ್ಲ.
ಓ, ನೀನು ಉಪ್ಪಿಟ್ಟು ತಿಂತೀಯ ಬೆಕ್ಕೆ? ನೋಡಿ, ಉಪ್ಪಿಟ್ಟು ತಿನ್ನೋಬೇಕು. ಈ ಬೆಕ್ಕೈತಲ್ಲ ಎಲ್ಲ ತಿಂತದೆ. ಚಪಾತಿ ತಿನ್ನುತ್ತೆ, ನೆನೆ ಚಪಾತಿ ಹಾಕಿದ್ದೆ ಅದನ್ನು ತಿಂತು. ಚಪಾತಿ ತಿನ್ನುತ್ತೆ, ಉಪ್ಪಿಟ್ಟು ತಿನ್ನುತ್ತೆ, ಮೊಸರನ್ನ, ಹಾಲನ್ನ, ಹಾಲು, ಚಿಕನ್ ಎಲ್ಲ ತಿನ್ನುತ್ತೆ. ಮತ್ತು ಅವರು ಆಫೀಸಿಗೆ ಹೋದ್ರು ತಿಂಡಿ ಕೊಟ್ಟೆ ತಿಂದ್ಕೊಂಡು, ನಾನಿಲ್ಲಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಬಂದೆ. ಇನ್ನೊಂದು ವಿಷಯ ಏನಂದರೆ, ಹೆಣ್ಮಕ್ಳು ಕೊಂದು ಹೇಳೋದು ಅಂದರೆ, ಯಾರೇ ಆಗಿರಲಿ ಪೂಜೆ ಮಾಡ್ತೀರಾ ಅಂದರೆ ಕೂದಲು ಬಿಟ್ಕೊಂಡು ದೇವ್ರ ಮನೆಗೆ ಪೂಜೆ ಮಾಡಬೇಡಿ. ಏಕೆಂದರೆ ಸ್ನಾನ ಮಾಡ್ಕೊಂಡು ಬಂದಿರ್ತೀರ, ನೀರೆಲ್ಲ ತೊಟ್ಟಿಗ್ತಾ ಇರುತ್ತೆ. ಅದು ದೇವರು ಏನೇ ಆಗಲಿ ಯಾವುದೇ ವಸ್ತು ಮೇಲೆ ಬಿದ್ದರೂ ಅದು ಅಪಶಕುನ ಆಗುತ್ತಂತೆ. ನಮ್ಮ ತಾತ ಹೇಳೋರು ಅವಾಗ ಮುಂಚೆ ನಾವು ಚಿಕ್ಕದ್ರಲ್ಲಿದ್ದಾಗ. ಮತ್ತು ಎಲ್ಲೇ ಹೋಗಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಹೇಳೋರು, ಕೂದಲು ಬಿಟ್ಕೊಂಡು ಹೋಗಬೇಡಿ ಮಾರಿ ಥರ ಅಂತ. ಸಾಯಂಕಾಲ ಹೊತ್ತೇನಾದ್ರು ಕೂದಲು ಕಟ್ತೇನೆ 6 ಗಂಟೆ ಮೇಲೆ ತಲೆ ಬಾಚಿದ್ರೆ ಆಗಲಿ ಬೈಯೋರು, ಈ ತಲೆ ಬಿಚ್ಕೊಂಡು ನಿಂತಿದ್ದಾಳೆ ಮಾರಿ ಹೆಂಗೆ, ಹೆಣ್ದೇವ್ರು ಲಕ್ಷ್ಮಿ ಬರೋ ಹೊತ್ತಲ್ಲಿ ಮಾರಿ ಹಿಂಗೆ ತಲೆ ಬಿಚ್ಚಿದ್ದಾಳೆ ಅಂತ ಬೈಯೋರು. ಇವಾಗಲೂ ಅಷ್ಟೇ ಅದು ನೆನಪಾಗ್ತಾ ಇರುತ್ತೆ ಒಂದೊಂದು ಟೈಮಲ್ಲಿ. ಹಾಗಂತ ಹೇಳಿ ನಾವು ಕೂದಲು ಬಿಡೋದೇ ಇಲ್ಲ ಅಂತ ಏನೇ ಇಲ್ಲ, ಒಂದೊಂದು ಟೈಮಲ್ಲಿ ಅದು ಸಮಯ ಬಂದಾಗ ಅದು ಬಿಟ್ಟಿರ್ತೀವಿ. ಬಟ್ ಅದು ಏನಂದರೆ ಕೂದಲನ್ನ ಹಿಂದೆಗಡೆ ತುದಿ ಇರುತ್ತಲ್ಲ ಅದನ್ನು ಕಟ್ಕೊಳ್ಳಿ, ತುದಿ ಕಟ್ಕೊಂಡು ಪೂಜೆ ಮಾಡಿ, ಏನೂ ಆಗೋಲ್ಲ. ಆದಷ್ಟು ತಲೆನ ಚೆನ್ನಾಗಿ ಒಣಗಿಸ್ಬಿಟ್ಟು ಕೂದಲು ಬಿಟ್ಕೊಂಡು ಬೇಕಾದರೆ ತುದಿ ಕಟ್ಬಿಟ್ಟು ಪೂಜೆ ಮಾಡಿ, ಏನೂ ಆಗೋಲ್ಲ. ನಮ್ಮನೆ ದೇವ್ರು ಬಂದುಬಿಟ್ಟು ನಂಜುಂಡೇಶ್ವರ ಲಕ್ಷ್ಮೀದೇವಿ ಹೆಣ್ದೇವ್ರು. ನಾನು ಆರಾಧನೆ ಮಾಡೋದು ಅದ್ದಂಕಲ್ ಹನುಮಂತರಾಯ ಮತ್ತು ರಾಯರು ಇಬ್ಬರನ್ನ ತುಂಬ ಆರಾಧನೆ ಮಾಡ್ತೀನಿ. ಅದ್ದಂಕಲ್ ಹನುಮಂತರಾಯ ನಾನು ಚಿಕ್ಕ ಹುಡುಗಿಯಿಂದ ಆರಾಧನೆ ಮಾಡೋ ದೇವರು. ನಾನೊಂದು 3-4 ವರ್ಷದಿಂದ ರಾಯರನ್ನ ಆರಾಧನೆ ಮಾಡ್ತಾಯಿದ್ದೀನಿ. ತುಂಬ ಪಾಸಿಟಿವ್ ಇರುತ್ತೆ ರಾಯರನ್ನ ಪೂಜೆ ಮಾಡೋದ್ರಿಂದ, ಎಲ್ಲ ಒಳ್ಳೆಯದಾಗುತ್ತೆ. ಮಂಗಳಾರತಿ ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಇಲ್ಲಿ ನಾನು ಮಂತ್ರ ಬರೀತಾ ಇದ್ದೀನಿ. ಈಗ ಸಂಜೆ 5:30 ಆಗಿತ್ತು. ಬನ್ನ ಹಾಕ್ಬಿಟ್ಟಿದ್ದೀನಿ. ನಾವು ಸುಮ್ಮನೆ ಕರ್ಕಿ ಅಂತ ಹಂಗೆ ಹೋಗಿದ್ಯಾ ಬರ್ತಾಳೆ ಸುಂದ್ರಿ ಬೀದಿ ನಾಯಿನೇ. ಬಟ್ ಅದು ಎಷ್ಟು ಕುತ್ಕೊಂಡು ವೆಯ್ಟ್ ಮಾಡೋದು ಹಿಂಗೆ ರೀತಿ ಅಂದರೆ ನಾನು ನೋಡಿದ ತಕ್ಷಣ ಓಡ್ ಬರುತ್ತೆ. ಏನು ಬೇಕು ಹಂಗೆ ಅಲ್ಲಾಡ್ಸ್ಬಿಟ್ರೆ ಬಾಲನ ನೋಡಿ ಫ್ರೆಂಡ್ಸ್. ಇವಳು ನನ್ನ ಫ್ರೆಂಡು ಸುಂದ್ರಿ, ಇವಳು ಅಲ್ವೇನೆ? ಸುಂದ್ರಿನಾ ನೀನು? ಸುಂದ್ರಿನಾ? ಕಪ್ಪು ಸುಂದ್ರಿ. ನಾನು ಕಾಂಪೌಂಡ್ ಹತ್ರ ಇಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು, ಬಂದ್ಬಿಟ್ಟು ಬಾಲಲ್ಲಾಡಿಸಿ ಏನಾರು ಕೊಡು ಅಂತ, ಅಲ್ವಾ? ಹೂನಾ? ಹ್ಞೂ ಅನ್ನು ಅಲ್ವಾ? ಅಲ್ವಾ? ಹ್ಞೂ ಅನ್ನು. ಏನು ಬೇಕು ಇವಾಗ ನಿಂಗೆ? ಏನೇ ಬೇಕು? ಬಿಸ್ಕೆಟ್ ಇಲ್ಲ, ಏನು ಮಾಡಲಿ ಹೇಳು. ಏನು ಶಿಸ್ತಾಗಿ ಕೂತೋಳು, ಚಂದವಾಗಿ ಕರ್ಕಿ ನೀನೇನಾ ಶೊಂಡಿ ಕಣ್ಣು ನೀನು ಚಂದ್ರಿ. ಬಂದ್ಬೇಕವ? ಬಂದ್ಬೇಕಾ? ಸಂಜೆ 6:30 ಆಗಿದೆ. ಸಂಜೆ 6:30 ದೀಪ ಹಚ್ಚಿದ್ದೀನಿ. ಇಲ್ಲಿ ಟೀ ಮಾಡ್ಕೊತಾ ಇದ್ದೀನಿ. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.